ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮತಾಸ್ ಕಿಚನ್ ಆ್ಯಂಡ್ ಟ್ರಾವೆಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆಫ್ಟರ್ ಲಾಂಗ್ ಆಗೋಯ್ತು, 1 ವೀಕೇ ಆಗೋಯ್ತು ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಸಮ್ ಪರ್ಸ್ನಲ್ ಇಶ್ಯೂ, ಸಾರಿ ಫಾರ್ ದಟ್. ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ಅರ್ಲಿ ಮಾರ್ನಿಂಗೇ ನಾನೇ ಗಿಡಕ್ಕೆ ನೀರು ಹಾಕ್ತೀನಿ ಅಂತೇಳಿ ಹಾಕ್ತಾ ಇದ್ದಾಳೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಅದಾದಮೇಲೆ ಬಂಗಾರ ಏನು ಮಾಡ್ತಿದ್ಯಾ? ಪನ್ನೀರ್ ಟಿಕ್ಕಾ ಮಾಡ್ತಿದ್ಯಾ? ಸಾಕು, ಅಷ್ಟೇ ಚಿಕ್ಕದು. ನನ್ನ ಮಗಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಯಾವ ಟೈಮಲ್ಲಿ ತೊಗೊಂಬಂದರೂ ಇಮ್ಮಿಡಿಯೇಟ್ ಆವಾಗಲೇ ಮಾಡಿಕೊಟ್ಬಿಡ್ಬೇಕು, ಅಷ್ಟು ಇಷ್ಟ ಪನ್ನೀರ್ ಅಂದ್ರೆ ಅವಳಿಗೆ. ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಪನ್ನೀರ್ ಟಿಕ್ಕಾ ಮಾಡೋದಕ್ಕೆ ನಾವಿಲ್ಲಿ ಈ ಥರ ಕ್ಯೂಬ್ಸ್ಗಳಾಗಿ ಪನ್ನೀರ್ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಮೊಸರು, ನೆಕ್ಸ್ಟ್ ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಕರಿಬೇವು. ಇದು ಹಾಕಿ ನೀಟಾಗಿ ಈ ಥರ ಕಲಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಇಡಬೇಕು. ನೋಡಿ, ಈ ರೀತಿ ಇರಬೇಕು. ನೆಕ್ಸ್ಟ್ ಅದು 5 to 10 ಮಿನಿಟ್ಸ್ ಮ್ಯಾರಿನೇಟ್ ಆದಮೇಲೆ ಈ ಥರ ಒಂದು ಗ್ರಿಲ್ ಪ್ಯಾನಲ್ಲಿ ಹಾಕ್ಕೊಳ್ಳಿ. ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಅದು ಯೂಸ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನೀವು ಈ ಥರನಾದರೂ ಡೈರೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಟಿಕ್ಕಲ್ಲಿ ಯೂಸ್ ಮಾಡ್ಕೊಳ್ಳೋ, ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್, ಆನಿಯನ್ ಹಾಕಿ ಈ ಥರ ಟೋಸ್ಟ್ ಥರ ಮಾಡ್ಕೊಂಡಾದರೂ ತೊಗೋಬೋದು. ನಾನು ಯೂಶ್ವಲಿ ನನ್ನ ಮಗಳಿಗೆ ಇದೇ ಇಷ್ಟ ಆಗೋದು, ಯಾವಾಗೂ ಇದೇ ಮಾಡೋದು. ಬಟ್ ಸಕ್ಕ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಪನ್ನೀರ್ ಇಷ್ಟ ಆಗುತ್ತೆ, ಪನ್ನೀರ್ ಲವರ್ ಇದ್ದೀರಾ, ಈ ಮೆಥಡಲ್ಲಿ ಒಂದು ಸರಿ ಟ್ರೈ ಮಾಡಿ. ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗೋಗುತ್ತೆ. ಯಾರೆಲ್ಲ ನಾನ್ ವೆಜಿಟೇರಿಯನ್ ಇದ್ದೀರಾ, ಪ್ರೋಟೀನ್ ಬೇಕೇ ಬೇಕು, ನಾವು ಪನ್ನೀರ್ ಯೂಸ್ ಮಾಡ್ತಲೇ ಇರ್ತೀವಿ. ಈಗ ಪನ್ನೀರ್ ಮಸಾಲ, ಗ್ರೇವಿ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆದರೂ ನಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಪ್ರೋಟೀನ್ ಬೇಕೇ ಬೇಕಾಗುತ್ತಲ್ವ. ಈ ಮೆಥಡಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವತ್ತು ಪನ್ನೀರ್ ಮಾಡ್ತಾ ಇದ್ದೀವಿ. ನಾವು ವಿಡಿಯೋ ಮಾಡಿ ಇದು ತಿಂದು ನಾವು ಆಟೋಡಿ ಮಲ್ಕೋಬೇಕು, ಅಷ್ಟೇ ಹೇಳ್ಬೇಕು ನಾವು. ಬಿಸಿ ಬಿಸಿ ಪನ್ನೀರ್ ಟಿಕ್ಕಾ ರೆಡಿ. ಬಿಸಿ ಬಿಸಿ ಪನ್ನೀರ್ ನೋಡಿ, ಸಾಫ್ಟ್ ಆಗಿದೆ. ಹೆಂಗೈತಪ್ಪ? ಈ ಥರ ಮಾಡಿ ಸಾಫ್ಟ್ ಆಗಿರುತ್ತೆ. ತುಂಬ ಸಕ್ಕತ್ತಾಗಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ. ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ತುಂಬ ಇಷ್ಟ ಆಯ್ತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕಾಣಂತ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು. ಕೊಡುವನ್ನು ಕೊಟ್ಟು ಬಿಡುವನ್ನು ಬಿಟ್ಟು, ಕೈ ಕಟ್ಟಿ ಓದಿ ಹೋದನು. ಯಾರು ಇಷ್ಟ ಅಂದ್ರೆ ನಂಗೆ ಅಪ್ಪು ಇಷ್ಟ, ಗೊತ್ತಾಯ್ತಾ? ಅಪ್ಪು ಇಷ್ಟನಾ? ಯಾವ ಮೇಡಮ್ಗೆ ಅವ್ರ ಫೇವ್ರೇಟ್ ಮಾಡಿಕೊಟ್ಟಿರೋದ್ರಿಂದ ಫುಲ್ ಖುಷಿ. ಆ್ಯಕ್ಚುಲಿ ನನ್ನ ವಾಯ್ಸ್ ಅವರೇ ಕೊಡಬೇಕು. ನಾನು ಡೈರೆಕ್ಟ್ ಮಾತಾಡೋದಕ್ಕೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಮನೆಯಲ್ಲಿ, ಅದಕ್ಕೆ ನಾನು ಎನಿ ಟೈಮ್ ವಾಯ್ಸ್ ಅವರೇ ಕೊಡೋದು. ನಮ್ಮ ಮನೆ ಅಕ್ಕಪಕ್ಕ ಗಿಡಗಳಿದೆ, ಅದರಲ್ಲಿ ಪಕ್ಷಿಗಳ ಸೌಂಡು, ನೆಕ್ಸ್ಟ್ ಅದಾದಮೇಲೆ ವೆಹಿಕಲ್ ಸೌಂಡು, ಅದಕ್ಕೆ ಆಲ್ಮೋಸ್ಟ್ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬಾಬಾ ಬ್ಲಾಕ್ ಶಿಪ್, one for my master, one for my dad, one for the little boy. Super.
ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಇದು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಡಯಟಲ್ಲಿದ್ದೀರಾ, ವೆಯ್ಟ್ ಲಾಸಿಗೆ ಟ್ರೈ ಮಾಡ್ತಾಯಿದ್ದೀರಾ, ಅವರಿಗೆ ಯೂಸ್ಫುಲ್ ಆಗುವಂಥದ್ದು, ತುಂಬ ಹೆಲ್ತಿಯಾಗಿರೋವಂಥ ಬ್ರೇಕ್ಫಾಸ್ಟು. ಇದನ್ನು ಆಂಧ್ರ ಕಡೆ ಎಲ್ಲ ಪೆಸರಟ್ಟು ಅಂತೇಳಿ ಕರೀತಾರೆ, ಹೆಸ್ರು ಕಾಳು ದೋಸೆ ಅಂತಲೂ ಹೇಳ್ಬೋದು. ಇದಕ್ಕೆ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು 1 ಕಪ್ಪು ಹೆಸ್ರು ಕಾಳು ಓವರ್ನೈಟ್ ನೆನೆಸಿರೋ ಅಂಥದ್ದು, ಒಂದು ಸ್ಮಾಲ್ ಕಪ್ಪಲ್ಲಿ ಅಕ್ಕಿ, ನೆಕ್ಸ್ಟು ಕೊತ್ತಂಬರಿ, ಅದಾದಮೇಲೆ ಸ್ವಲ್ಪ ಜೀರಿಗೆ, 1-2ರಿಂದ 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಉಪ್ಪು. ನೆಕ್ಸ್ಟು ಮಾಡೋ ಮೆಥಡು, ಓವರ್ನೈಟ್ ನೆನೆಸಿರೋ ಅಂಥದ್ದು ಹೆಸರು ಕಾಳು ಮತ್ತು ಅಕ್ಕಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಜೀರಿಗೆ, ನೆಕ್ಸ್ಟು ಸ್ವಲ್ಪ ಶುಂಠಿ ಹಾಕ್ಕೋಬೇಕು. ಶುಂಠಿ ಅದಾದಮೇಲೆ ಸ್ವಲ್ಪ ಸಾಲ್ಟು, ನೆಕ್ಸ್ಟ್ ಜೀರಿಗೆ ಎಲ್ಲದನ್ನು ಹಾಕಿ ನೀಟಾಗಿ ರುಬ್ಕೊಳ್ಳಿ. ಬೇರೆ ಬೇರೆ ಮಸಾಲೆದು ಅದೆಲ್ಲ ದೋಸೆಗಳು ಮಾಡ್ತಾಯಿರ್ತೀವಿ, ಇದು ಹೆಲ್ತಿಯಾಗಿರೋಂಥ ದೋಸೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಎಲ್ಲದನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ನೆಕ್ಸ್ಟ್ ತವಾ ಇಟ್ಬಿಟ್ಟು ನೀಟಾಗಿ ಮಾಮೂಲಿ ದೋಸೆ ಹಾಕ್ಕೊಳ್ಳೋ ಥರನೇ ಹಾಕ್ಕೊಳ್ಳೋದು. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ರೈಸ್ ಸ್ವಲ್ಪ ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಿ ಬರುತ್ತೆ. ಹಾಗಾಗಿ ಒಂದು ದೊಡ್ಡ ಕಪ್ಪಲ್ಲಿ ನೀವು ಹೆಸರು ಕಾಳು ತೊಗೊಂಡ್ರೆ ಸ್ಮಾಲ್ ಕಪ್ಪಲ್ಲಿ ಮಾತ್ರ ರೈಸ್ ತೊಗೊಳ್ಳಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದೋಸೆ. ನೆಕ್ಸ್ಟ್ ಅದರ ಮೇಲ್ಗಡೆ ಮಕ್ಕಳಿಗೆ ಕೊಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಆಯಿಲ್ ಆದರೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಡಯಟಲ್ಲಿರೋರು ಅಂಥವ್ರು ಸ್ವಲ್ಪ ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ಪ್ರಿಂಕಲ್ ಮಾಡ್ಕೊಳ್ಳಿ, ಅಥವಾ ಕ್ಯಾರೆಟ್ ತುರ್ಕೊಂಡು ಅದಾದರೂ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ದೋಸೆ ಹಾಕಿ ಮಡ್ಚಿದ್ರೆ ಆಯಿತು. ಬಿಸಿ ಬಿಸಿ ಗರಿಗಿರಿ ಆದಂಥ ಪೆಸರಟ್ಟು ಆರ್ ಹೆಸರು ಬೇಳೆ ದೋಸೆ ರೆಡಿ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗಂತೂ ದೋಸೆ ಹೆಸ್ರು ಕಾಳು ತಿನ್ನಿಸೋದು ತುಂಬ ಕಷ್ಟ. ಈ ಥರ ಓವರ್ನೈಟ್ ನೆನೆಸ್ಬಿಟ್ಟು ನೀವು ದೋಸೆ ಥರ ಮಾಡಿಕೊಟ್ಬಿಟ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಮಕ್ಕಳಿಗೆ ಕೊಡಬೇಕಾದ್ರೆ ಚಿಕ್ಕದಾಗಿ ಸ್ಮಾಲಾಗಿ ಕಾಯಿನ್ ಥರ ಹಾಕ್ಕೊಂಡು ಕೊಟ್ಟರು ಇನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕರ್ಡ್ ತೊಗೊಂಡಿದ್ದೀನಿ. ಕರ್ಡ್ ಜೊತೆ ಹುಣ್ಸೆಹಣ್ಣಿನ ತೊಕ್ಕು ಅಂಥೇಳಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಅದು ಯಾವಾಗಾದರೂ ಮಾಡೋ ಟೈಮಲ್ಲಿ ತೋರಿಸ್ತೀನಿ. 1 ಇಯರ್ ಗಟ್ಟಲೆ ಇರ್ಬೋದು. ಖಾರ, ಹುಳಿ, ಉಪ್ಪು, ಅದ್ರ ಜೊತೆಗೆ ಒಂದು ಆನಿಯನ್ನು, ವಾವ್ ಏನು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ಒಂದು ಸರಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಇನ್ನು ಸಂಜೆ ಹಂಗೆ ಓಡಾಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ ಸಂಜಯ್ ನಗರ ಕಡೆ. ಯಾವಾಗಾದರೂ ಒಂದೊಂದು ಸರಿ ಚಿರ್ಮರಿ ಬೇಲ್ ತಿನ್ನಬೇಕು ಅಂತ ಹೇಳಿಸಿದಾಗ ಯೂಶ್ವಲಿ ನಾವು ಇಲ್ಲಿಗೆ ಬರೋದು. ನಮ್ಮ ಫೇವ್ರೆಟ್ ಸ್ಪಾಟ್ ಇದು. ಏನೋ ತೋರಿಸ್ಬೇಕು. ನಾನು ಚಿನ್ಮರಿ ತಿಂತಾ ಇದ್ದೀನಿ. ನಮಗೆ ನೆಕ್ಸ್ಟು ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಸೆಕೆಗೆ ಒಂದು ಟೈಮ್ ಹೊರಗಡೆ ಓಡಾಡ್ಕೊಂಬಂದರೆ ತಣ್ಣ ಗಾಳಿಲಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಇದಾಗಿತ್ತು ಇವತ್ತಿನ ವ್ಲಾಗ್. ದಯವಿಟ್ಟು ಯಾರಿಗೆಲ್ಲ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.